ಶಿರಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿರಾ ತಾಲೂಕು ಘಟಕದ ವತಿಯಿಂದ ಛತ್ರಪತಿ ಸಾಹು ಮಹಾರಾಜ್ ಅಂಡ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತ್ಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೀಸಲಾತಿ ವರ್ಗೀಕರಣ, ದಲಿತರ ಏಕೀಕರಣ ಎಂಬ ಘೋಷವಾಕ್ಯದೊಂದಿಗೆ ಅರ್ಥಪೂರ್ಣ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ತಾಲೂಕು ಅಧ್ಯಕ್ಷರಾದ ಆಯುಷ್ಮಾನ್ ತಿಪ್ಪೇಸ್ವಾಮಿ ಮಾತನಾಡಿ, ಸಾಮಾಜಿಕ ವರ್ಗದ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅಸ್ಪೃಶ್ಯತೆ ಎನ್ನುವ ಜಾತಿ ತಾರತಮ್ಯ ಉಂಟಾಗಿದ್ದು ಈಗಲೂ ಸಹ ಕೆಲವು ಕಡೆ ಚಾಲ್ತಿಯಲ್ಲಿದ್ದು ಇದನ್ನು ಹೋಗಲಾಡಿಸಲು ಸಂಘಟನೆಯ ಮೂಲಕ ಹೋಗಲಾಡಿಸಲು ಕಂಕಣಬದ್ಧರಾಗಬೇಕೆಂದು ನುಡಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿ ಸಾಹು ಮಹಾರಾಜರಂತಹ ಮಹಾರಾಜರು ಸಾರ್ವಭೌಮತ್ವ ಪ್ರಜಾಪ್ರಭುತ್ವದಲ್ಲಿ ನಾಗರಾಜ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ, ಅಧಿಕಾರ, ಶಿಕ್ಷಣದಂತಹ ಸಾಮಾಜಿಕ ಚಿಂತನೆ, ಮೀಸಲಾತಿ ಕೊಟ್ಟದ್ದು ಮಹತ್ತರವಾದದ್ದು. ಅಂಬೇಡ್ಕರ್ ಸಿದ್ಧಾಂತ ಒಪ್ಪಿಕೊಳ್ಳದಿದ್ದರೆ ಸಾಮಾಜಿಕ ವ್ಯವಸ್ಥೆ ಬದಲಾಗಬೇಕೆಂದರೆ ಮತದಾನದ ಹಕ್ಕನ್ನ ಮಾರಿಕೊಳ್ಳದೆ ಸ್ವಾಭಿಮಾನದ ಹೋರಾಟವನ್ನ ಓಟುಗಳನ್ನ ಹಾಕುವುದರ ಮೂಲಕ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯಬೇಕಾದರೆ, ಮೂಲಭೂತ ಸೌಲಭ್ಯಗಳನ್ನ ಪಡೆಯಬೇಕಾದರೆ, ಸಾಮಾಜಿಕ ಅಧಿಕಾರ ತಾರತಮ್ಯವನ್ನ ಹೋಗಲಾಡಿಸಬೇಕಾದರೆ, ರಾಜಕೀಯ ಅಧಿಕಾರ ಪಡೆದರೆ ಮಾತ್ರ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮ ಕುರಿತು ಜೆಡಿಎಸ್ ಮುಖಂಡರಾದ ಸತ್ಯಪ್ರಕಾಶ್ ಮಾತನಾಡಿ, ಇಂತಹ ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತೋಷಕರವಾದ ವಿಷಯ. ಇಂತಹ ದಲಿತ ಪರ ಶಕ್ತಿ ತುಂಬುವ ಕೆಲಸ ಎಲ್ಲ ಸಾಮಾಜಿಕ ನ್ಯಾಯದ ಒಗ್ಗಟ್ಟು ಒಂದಾದರೆ ಸಾಮಾಜಿಕ ಸಮಾನತೆ ಮನೋಭಾವ ಉಂಟಾಗುತ್ತದೆ. ಮೀಸಲಾತಿ ಪರಿಕಲ್ಪನೆ ನಿಜವಾದ ವ್ಯವಸ್ಥೆ. ಸಾಹು ಮಹಾರಾಜ್ ಹೋರಾಟ ಅರ್ಥಪೂರ್ಣವಾಗಿದ್ದು ಇಂದಿನ ಸಮಾಜ ಸಮಾನತೆ ಎನ್ನುವ ಪರಿಕಲ್ಪನೆಯಲ್ಲಿ ಅತಿ ಜಾಗರೂಕತೆಯಿಂದ ಯುವಕರು ಅರ್ಥವನ್ನ ಮಾಡಿಕೊಂಡರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಅನ್ಯಾಯದ ಪ್ರತಿರೋಧ ಗಟ್ಟಿಯಾಗಿ ನಿಲ್ಲುವ, ಸಾಮಾಜಿಕ ಶಿಕ್ಷಣ ಅಸಮಾನತೆ ಹೋಗಲಾಡಿಸಲು ಭೂವಂಚಿತ, ಸಾಮಾಜಿಕ ನ್ಯಾಯ, ದಲಿತರ ಅಸಮಾನತೆ, ರಾಜಕೀಯ ಪಕ್ಷಗಳಿಂದಲೂ ಸಮಾಜದಲ್ಲಿ ಸಮಾನತೆಯ ವಿಚಾರ ಮುಖ್ಯ, ಸಂವಿಧಾನ ಉಳಿಸುವ ಹೆಜ್ಜೆ ಮಾಡಬೇಕು. ಬೆಲ್ಲದ ಮಡು ಕೃಷ್ಣಪ್ಪ ಮಾತನಾಡಿ, ಈ ಕಾರ್ಯಕ್ರಮಗಳನ್ನ ಮಾಡುತ್ತಾ ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನ ತಿದ್ದಿದರೆ ಸಮಾಜದಲ್ಲಿ ಎಲ್ಲಾ ಕಡೆ ಶಿಕ್ಷಣ ವಂಚಿತವಾಗದೆ ಸಮಾನ ಶಿಕ್ಷಣ, ಸಮಾನ ಹಕ್ಕು ನಮ್ಮದಾಗಬೇಕು. ಹೀಗಾದಾಗ ಮಾತ್ರ ಸಾಮಾಜಿಕ ಜೀವನ ಮಟ್ಟ ಸುಧಾರಿಸುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಟೈರ್ ರಂಗನಾಥ್ ಹಾಗೂ ತಾಲೂಕು ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಇವರನ್ನ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮ ಆಯೋಜನೆಯ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ದಲಿತ ಮುಖಂಡರು, ದಲಿತ ಹಿರಿಯ ಹೋರಾಟಗಾರರು ಹಾಗೂ ವಿವಿಧ ಗ್ರಾಮಗಳಿಂದ ದಲಿತ ಪರ ಚಿಂತಕರಾದ ಲಕ್ಷ್ಮಣ್ ಸರ್ ಹಾಜರಿದ್ದರು. ನರಸಿಂಹಮೂರ್ತಿ, ರಂಗನಾಥನಗರ, ಚಂದ್ರು ಗೌಡಗೆರೆ, ದ್ವಾರನಕುಂಟೆ, ಲೋಕೇಶ್ ಅವರ ತಂಡ ಭೀಮಗೀತೆ ಆಡುವುದರ ಮೂಲಕ ಕಾರ್ಯಕ್ರಮವನ್ನು ರಂಜಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಪೆದ್ದರಾಜು, ಆರ್ ರಾಜು, ರಿಯಲ್ ಎಸ್ಟೇಟ್ ಉದ್ಯಮಿ ರಂಗನಾಥ ಅಪ್ಪಿ, ಕೆಪಿ ಓಬಳೇಶ್, ರಾಜ್ಯ ಸಂಚಾಲಕರು ರಂಗನಾಥ, ಚೆನ್ನನಕುಂಟೆ, ನವೀನ್, ಶಿರಾ ಟೈಮ್ಸ್, ದೇವರಾಜು, ಶ್ರೀರಂಗಪ್ಪ, ಪತ್ರ ಬರಹಗಾರರು ಭೂತೇಶ್ ಒಡಗೂಡಿ ಈ ಕಾರ್ಯಕ್ರಮದಲ್ಲಿ ಜಯರಾಮ್, ಕೃಷ್ಣಪ್ಪ ಸ್ವಾಗತಿಸಿ ನಿರೂಪಣೆಯನ್ನ ಶ್ರೀಮತಿ ಸಣ್ಣರಂಗಮ್ಮ ಶಿಕ್ಷಕರು ಮೆರುಗನ್ನ ಮೂಡಿಸಿದರು. 21ನೇ ಶತಮಾನ ಶಿರಾ, ತುಮಕೂರು, ಕರ್ನಾಟಕಕ್ಕೆ ನಮ್ಮ ಚಳುವಳಿಗಳಿಗೆ ಅವರ ವಿಚಾರಗಳನ್ನು ಅಳವಡಿಸಬಹುದು, ಆಧುನೀಕರಿಸಬಹುದು ಅನ್ನೋದನ್ನ ಚರ್ಚೆಗೆ ಈ ಕಾರ್ಯಕ್ರಮ ಮುಂದಾಗ್ತಾ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಸ್ನೇಹಿತರೆ, ನಮಗೆ ಹೇಗೆ ಛತ್ರಪತಿ ಸಾಹು ಮಹಾರಾಜ್ ಅವರು ಬಾಬಾ ಸಾಹೇಬರನ್ನ ಬೆಳೆಸಕ್ಕೆ ಒಂದು ಕಾರಣ ಆಗ್ತಾರೋ, ಅದೇ ಬಾಬಾ ಸಾಹೇಬನ ಚಳುವಳಿನ ಮುಂದುವರ್ಸಕ್ಕೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕಾರಣರಾಗ್ತಾರೆ. ಅಂದ್ರೆ ಹೇಗೆ 19ನೇ ಶತಮಾನದಲ್ಲಿ ಸಾಹು ಮಹಾರಾಜ್ ಇದ್ರೆ 20ನೇ ಶತಮಾನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಇರ್ತಾರೆ. ಒಂದು ರೀತಿ ಮೇಲಿಂದ ಜನಪರ ಕಷ್ಟಗಳು ಅರ್ಥ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ರಾಜರಾಗಿ ಉತ್ತಮ ಕೆಲಸ ಸಾಹು ಮಹಾರಾಜ ಮಾಡಿದ್ರೆ ತಳಮಟ್ಟದಿಂದ, ಹೋರಾಟದಿಂದ, ವಿಚಾರದಿಂದ, ಜಾಗೃತಿಯಿಂದ ಪ್ರೊಫೆಸರ್ ಬಿ ಕೃಷ್ಣ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಕಾರ್ಯಕ್ರಮಗಳನ್ನು ಹಾಕಿ ನಮ್ಮ ಜನರನ್ನ ಮರಳು ಮಾಡಿ ನಮ್ಮ ಜನರಿಗೆ ಆಶಾ ಆಮಿಷ